ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅಂಡ್ RCB ಮುಂದಿನ IPL ಇಂದ ಬ್ಯಾನ್ ಆಗುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ. ಚಿನ್ನಸ್ವಾಮಿ ಮೈದಾನದ ಪರವಾಗಿ ಅಂದ್ರೆ ಈ ಸ್ಟೇಡಿಯಂ ಈಗ ಎಲ್ಲಿದೆ ಅಲ್ಲೇ ಇರಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಅದೇ ರೀತಿಯಾಗಿ ಅಭಯಶೀಲ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿನ್ನಸ್ವಾಮಿ ಮೈದಾನ ಬೇರೆ ಕಡೆಗೆ ಶಿಫ್ಟ್ ಆಗಲಿ ಅಥವಾ ಬೆಂಗಳೂರಲ್ಲಿ ಅದಿರೋದು ಬೇಡ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಯಲಹಂಕ ಗುರು ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಸಾಮಾಜಿಕ ಕಾರ್ಯಕರ್ತ ಅರುಣ್ ಪರಮೇಶ್ವರ್ ಅವರು ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ RCBಯ ಪರವಾಗಿ ಇಬ್ಬರು ಫ್ಯಾನ್ಸ್ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಪರಶುರಾಮ್ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಪರವಾಗಿರುವಂಥವ್ರನ್ನೇ ಮಾತಾಡಿಸ್ಬಿಡ್ತೀನಿ. ಈ ಸ್ಟೇಡಿಯಂ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ನಾವು ಹೇಳ್ತಿರುವಂಥದ್ದು ಶಿಫ್ಟ್ ಆಗೋದು ಬೇಡ ಅಂತ ಹೇಳ್ತಿರುವಂಥದ್ದು ಇದೊಂದು ಅವೈಜ್ಞಾನಿಕ ನಡೆ. ಯಾಕೆಂದ್ರೆ ಆ ಜಾಗವನ್ನ ಸರ್ಕಾರ 100 ವರ್ಷಕ್ಕೆ ಲೀಸ್ಗೆ ಕೊಟ್ಟಿರುವಂಥದ್ದು. ಈಗ ಸರಿಸುಮಾರು 55 ವರ್ಷಗಳು ಮಾತ್ರ ಪೂರೈಸಿದೆ. ಈಗಲೂ ಕೂಡ KSAಗೆ ಏನೋ ಅವಕಾಶ ಇದೆ, ಸ್ಟೇಗೆ ಹೋಗೋದಕ್ಕೆ ಒಂದು ಅವಕಾಶ ಇದೆ. ಯಾಕೆಂದ್ರೆ ಇನ್ನೂ 45 ವರ್ಷ ಲೀಸ್ ಪೀರಿಯಡ್ ಇರೋದ್ರಿಂದ ಇದು ಅವೈಜ್ಞಾನಿಕ ನಡೆ ಅಂತ ನಾನು ಹೇಳ್ತೀನಿ. ಬೆಂಗಳೂರಿನ ಮಧ್ಯಭಾಗದಲ್ಲಿ ಇರುವಂತಹ ಕ್ರೀಡಾಪಟುಗಳಿಗೆ ಈಗ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರೆ ತುಂಬಾ ಅನಾನುಕೂಲ ಆಗುತ್ತೆ. ಯಾಕೆ ಅಂತಂದ್ರೆ ಈ ಸುತ್ತಮುತ್ತಲ ಏನಿದ್ದಾರೆ ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ಅಲ್ಲಿ ಬಂದು ಟ್ರೈನಿಂಗ್ ತಗೊಳ್ಳೋದಿರ್ಬೋದು, ಅಲ್ಲಿ ಆಟ ಆಡೋವಂಥದ್ದು ಇರ್ಬೋದು, ಬಹಳ ವರ್ಷಗಳಿಂದ ನಡ್ಕೊಂತ ಬಂದಿದೆ. ಅದು ಸರ್ಕಾರ ಏನೋ ಇವಾಗ ಕ್ರಮ ತಗೊಂಡಿದೆ, ಬೇರೆ ಕಡೆ ಶಿಫ್ಟ್ ಆಗತ್ತೆ ಅನ್ನೋ ಒಂದು ರೂವಾರಿ ಇದೆ. ಅದು ಇಲ್ಲೂ ಕಂಟಿನ್ಯೂಷನ್ ಆಗ್ಲಿ, ಅಲ್ಲಿ ಬೇರೆ ದೊಡ್ಡ ಮಟ್ಟದಲ್ಲಾಗ್ಲಿ ಇದು ಹಾಗೆ ಉಳಿಸ್ಕೊಂಡು ಹೋಗೋಣ ಅಂತ ನಮ್ಮ ಒಂದು ಸಲಹೆ. ಓಕೆ, RCB ಫ್ಯಾನ್ಸಿಗೆ ನಾನು ಸ್ಟೇಡಿಯಂ ಬಗ್ಗೆ ಆಮೇಲೆ ಕೇಳ್ತೀನಿ, RCB ಟೀಮ್ ಬಗ್ಗೆ ಮಾತಾಡ್ಬಿಡ್ತೀನಿ. ಹೇಳಿ, ಈಗ ನೀವು ಅಂಪೈರ್ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ, ನಿಮ್ಗೆ ಗಮನಕ್ಕಿಲ್ಲ ಅನ್ಸುತ್ತೆ, ನಾನು ಹೇಳ್ತೀನಿ ಅದನ್ನ. ಓಕೆ, ನೋಡಿದ್ರಾ? ಏನು ಅನ್ನಿಸ್ತದೆ ಆ ಟ್ವೀಟ್ ನೋಡಿ? ಅಂಡ್ RCB ಬ್ಯಾನ್ ಆಗುತ್ತಾ ಅನ್ನೋ ಚರ್ಚೆ ಶುರುವಾಗಿರೋದಕ್ಕೆ ಏನು ಅನ್ನಿಸ್ತದೆ ಒಬ್ಬ ಫ್ಯಾನ್ ಆಗಿ? ಅಂಪೈರ್ ಅಂತ ಬಂದ್ರೆ ಅವರು ಎಲ್ಲ ಗೊತ್ತಿರೋರೇ ಇರ್ತಾರೆ. ಅವ್ರು ಹೇಳೋದೇನೋ ಹೇಳಿದ್ದಾರೆ, ಅದು ಸಾಬೀತಾಗ್ಬೇಕಲ್ವಾ? RCB ಮ್ಯಾನೇಜ್ಮೆಂಟ್ ಎಷ್ಟು ಪಾತ್ರ ಇದೆ ಇದರಲ್ಲಿ, ಭದ್ರತಾ ವೈಫಲ್ಯ ಎಷ್ಟಿದೆ, ಅದೆಲ್ಲ ಆಗ್ಬೇಕು. ಒಂದು RCB ಅಭಿಮಾನಿಯಾಗಿ ನಾವು ಹೇಳ್ಬೇಕು ಅಂದ್ರೆ ಇದೆಲ್ಲ ನಮ್ಗೆ ಕೇಳಕ್ಕೆ ಒಂಥರ ಬೇಜಾರಾಗ್ತಾ ಇದೆ, ಹಿಂಸೆ ಅನ್ನಿಸ್ತಾ ಇದೆ. ನಾವು 18 ವರ್ಷದಿಂದನೂ, ನಾನೊಬ್ಬ ಆಟೋ ಚಾಲಕ, ಕನ್ನಡನ ನಾವು ಆಟೋ ಚಾಲಕರು ಭಾಳ ಆರಾಧನೆ ಮಾಡ್ತೀವಿ. ಅದರಲ್ಲಿ ಈ RCB ಅನ್ನೋದು ಕೂಡ ನಮಗೆ, ಇದಕ್ಕೆ ನಾವು ಮೇನ್ ಸಪೋರ್ಟ್ ಮಾಡ್ತಾ ಇರೋದೇ ನಮ್ಮ ಕರ್ನಾಟಕದ ಬೆಂಗಳೂರಿನ ಒಂದು ತಂಡ. ಅದು ರಾಷ್ಟ್ರ ಮಟ್ಟದಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ನಡೀತದೆ ಅಂದರೆ ಅಲ್ಲೋಗಿ ನಮ್ಮ ಬೆಂಗಳೂರಿಂದ ಒಂದು ಹೋಗಿದೆ ಅಂದರೆ ಅದು ಕನ್ನಡದ್ದು ಅಂತ ಹೇಳಿ ನಾವು ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ಇವಾಗ ಇದು ಬ್ಯಾನು ಹಂಗೆ ಇದೆಲ್ಲ ಕೇಳ್ತಾ ಇದ್ರೆ ನಮ್ಗೊಂಥರ ಬೇಜಾರು. ಇದೆಲ್ಲ ಎಲ್ಲೋ ನಮಗೆ ಅಂದರೆ ಮೇಡಮ್, ಇದು RCB ಬ್ಯಾನ್ ಅನ್ನೋ ವಿಷಯ ಬ್ಯಾನ್ ಆದರೆ ತಪ್ಪಿ ಟ್ರೋಲಿಂಗ್ ಹೆಂಗಾಗುತ್ತೆ ಅಂದರೆ ಇದು ನಮಗೆ 2 ನಿಮಿಷ ಯೋಚನೆ ಮಾಡೋಕ್ಕಾಗಲ್ಲ ಮೇಡಮ್. ನಮಗೆ ತಲೆ ತಗ್ಸೋಂಥ ಕೆಲಸ ಕರ್ನಾಟಕದ ಯುವ ಪಡೆ, ನಾವು ಏನು ಯುವಕರಿದ್ದೀವಿ, ಬೇರೆ ರಾಜ್ಯದ ಯುವಕರಿಗೆ ನಾವು ತಲೆ ತಗ್ಸ್ಬೇಕಾಗುತ್ತೆ. ಅಂದ್ರೆ ಇದು ಕ್ರಿಕೆಟ್ ಫ್ಯಾನ್ ಬೇಸ್ ತರ ಅಂತ ಬಂದ್ರೆ ಮ್ಯಾಚ್ ವಿಚಾರನ ಬೇರೆ ಬೇರೆ ರಾಜ್ಯಕ್ಕೆ ಲಿಂಕ್ ಮಾಡ್ಬಿಟ್ರಾ? ಹಂಗೆ ಆಗೋದು ಮೇಡಮ್ ಇದು. ಓಕೆ ಗುರು ಅವರೇ, ನಾವು ಬೆಂಗಳೂರಲ್ಲಿ ನಮ್ಮ ಅಪ್ಪನ ಕಾಲದಲ್ಲಿ ಕಟ್ಟಿರೋಂಥ ಸ್ಟೇಡಿಯಂ ಅದು. ಈಗ ಜನಸಂಖ್ಯೆಗೂ ಆಗಿನ ಜನಸಂಖ್ಯೆಗೂ ತುಂಬ ಅಜಗಜಾಂತ ವ್ಯತ್ಯಾಸ ಇದೆ. ಇವತ್ತು ಪಾಪ್ಯುಲೇಷನ್ಗೆ ಸ್ಟೇಡಿಯಂ 30,000 ಜನ ಅಲ್ಲಿ ನಮಗೆ ಸೆಟ್ ಆಗಲ್ಲ. ಅಲ್ಲೇನೇ ನಮ್ಗೆ 1.5 ಲಕ್ಷ ಜನ ಕುಂತ್ಕೊಳ್ಳೋಂಥದ್ದು ಬೇಕು. ಅದಾಗೋದ್ರಿಂದ ಬೆಂಗಳೂರು ಗ್ರಾಮಾಂತರ ಮಾಡೋದ್ರಿಂದ ತುಂಬ ಉತ್ತಮ. ಯಾವುದೇ ರೀತಿಯ ಅದು ಇವಾಗ ಇರೋವಂಥ ಇದು ಯಾವುದೇ ರೀತಿಯ ಸೌಕರ್ಯ ಇಲ್ಲ, ಪಾರ್ಕಿಂಗ್ ಇಲ್ಲ, ಜನಗಳಿಗೆ ಬರೋವಂಥದ್ದಿಲ್ಲ, ಟ್ರಾಫಿಕ್ ಜಾಮು, ಪೊಲೀಸು 108 ಸಮಸ್ಯೆ ಇದೆ. ಅದರಿಂದ ಬೆಂಗಳೂರಿಂದ ಆಚೆ ಬೇಡ, ಬೆಂಗಳೂರು ಸರೌಂಡಿಂಗಲ್ಲಿ ಭಾಗದಲ್ಲಿ ಆಚೆ ಭಾಗದಲ್ಲಿ ಮಾಡಿದ್ರೆ ಎಲ್ಲರಿಗೂ ಉತ್ತಮ ಆಗುತ್ತೆ, ಎಲ್ಲರಿಗೂ ಸೌಕರ್ಯ ಸರೋಗುತ್ತೆ ಅನ್ನೋದು ಒಂದು ಮಾತಾಗಿ ಹೇಳ್ತೀನಿ. ಶಿಫ್ಟ್ ಮಾಡೋದು ಉತ್ತಮ ಮೇಡಮ್. ಏನಾಗುತ್ತೆ ಅಂದರೆ ನಮ್ಮ ಗುರುರು ಹೇಳ್ತಾ ಇದ್ರು, ಹೋದ ಸರಿ ಇದ್ದಿದ್ದ ಪಾಪ್ಯುಲೇಷನ್ಗೂ ಈಗಿರೋ ಪಾಪ್ಯುಲೇಷನ್ಗೂ ಸಿಕ್ಕಾಬಿಟ್ಟೆ ಇದೆ. ಆಮೇಲೆ ಅಲ್ಲಿ ಭದ್ರತಾ ಪೊಲೀಸರಿಗೂ ತೊಂದರೆ ಆಗುತ್ತೆ, ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ಆಮೇಲೆ ಮ್ಯಾಚ್ ಆಡ್ಬಿಟ್ರೆ ಸುತ್ತಮುತ್ತ 5 ಕಿಲೋಮೀಟ್ರ್ 6 ಕಿಲೋಮೀಟ್ರು ಫುಲ್ ಜಾಮ್ ಆಗಿಬಿಡುತ್ತೆ. ತುಂಬ ಸಮಸ್ಯೆ ಇದೆ. ಹಂಗಾಗಿ ಆಮೇಲೆ ಇನ್ನೊಂದು ಈ ಕ್ರಿಕೆಟ್ ಅನ್ನೋದೇ ಒಂಥರ ಹುಚ್ಚು. ನನ್ನ ಅನಿಸಿಕೆ ಪ್ರಕಾರ IPLನ ಬ್ಯಾನ್ ಮಾಡಬೇಕು ಮೇಡಮ್. IPLನ ಬ್ಯಾನ್ ಮಾಡಬೇಕು, ಶಿಫ್ಟ್ ಮಾಡಬೇಕು. ಇವಾಗ ಹೆಂಗಿರು ನೆಲಮಂಗಲ ಹತ್ರ ಇದ್ರದ್ದು ಸಂಪೂರ್ಣವಾಗಿ ಒಂಚೂರು ಜಾಗ ಕೊಟ್ಟು ಅಲ್ಲಿ ಟ್ರೈನಿಂಗ್ ಕ್ಯಾಂಪೇನ ಮಾಡ್ಕೊಂಡಿದ್ದಾರೆ. ಆ ಪಕ್ಕದಲ್ಲೇ ಜಾಗ ಇದೆ, ಮಸ್ತಕ್ಕೆ ಸರ್ಕಾರಿ ಜಾಗ ಇದೆ, ಆ ಜಾಗದಲ್ಲಿ ಮಾಡ್ಕೊಳ್ಳಿ. ಸುಮ್ಮನೆ ಈ ಸಿಟಿ ಒಳಗೆ ಹಾಕೊಂಡು ಪಾಪ ಅಕ್ಕಪಕ್ಕ ಟೀಮೇ ಬ್ಯಾನ್ ಮಾಡಬೇಕು ಅಂತ ಅವ್ರ ಮುಖ ನೋಡಿ ಅಲ್ಲಿ ಮಾಡಲೇಬೇಕು ಅಲ್ಲ ಮೇಡಮ್. ಇವಾಗ ನೋಡಿ ಎಷ್ಟು ಜನ ಯುವಕರು ಮೇಡಮ್, ನಾನು ಒಂದು ಮಾತು ಹೇಳ್ಬಿಡ್ತೀನಿ. ಇವಾಗ ಇಲ್ಲಿ 2 ಯುವಕರು ಇದ್ದಾರೆ, ಎಷ್ಟು ಜನ ಯುವಕರು IPL ಬೆಟ್